ಏನಂದರೆ ಆದಷ್ಟು ಒಳ್ಳೇದಿರಲಿ ಕೆಟ್ಟದಿರಲಿ ಮರೆತು ಹೋಗುವಂಥದ್ದು. ಒಂದು ಕೊಟ್ಟಿದ್ದಾನೆ ನಮ್ಮ ಟ್ಯಾಕ್ಸಾಗಿ ಕೊಡ್ತಾನೆ ಅನ್ನುವಂಥ ಉಡಾಫೆ ಮಾತುಗಳಿರ್ಬೋದು, ಅಥವಾ ವಿರೋಧ ಪಕ್ಷದನ್ನು ಎಕ್ಸ್ಪೋಸ್ ಮಾಡುವುದು ಜನರ ಮುಂದೆ. ಹೀಗಾಗಿ ಅವ್ರಿಗೂ ಭಯ ಅದ ಡಿ ಕೆ ಶಿ ಅವರಿಗೆ, ಅದಕ್ಕೆ ಇದು ಮಾಡ್ತಿರ್ಬೋದೇನೋ ಅಂತ ಇವೆಲ್ಲ ಹೌದು ಬಹುದುಗಳ ಲೆಕ್ಕಾಚಾರ. ಬಟ್ ಒಂದು ಥಿಂಗ್ ಏನಪ್ಪ ಅಂತಂದ್ರೆ, ಇಲ್ಲಿಯ ಒಂದು ಸಮತೋಲ ನೋಡಿದಾಗ, ಶಾಸಕರ ಪರಿಸ್ಥಿತಿ ನೋಡಿದಾಗ, ಶಾಸಕರು ಯಾರಿಂದ ಹೆಚ್ಚಿದ್ದಾರೆ ಅನ್ನುವಂಥದ್ದನ್ನು ನೆನಪಿಸ್ಕೊಂಡಾಗ ಸಹಜವಾಗಿ ಇವತ್ತು ಸಿದ್ದರಾಮಯ್ಯರು 2022 ಅಲ್ಲಿವರೆಗೆ ಮೋಸ್ಟ್ಲಿ ಕುರ್ಚಿ ಬಿಡಲಿಕ್ಕಿಲ್ಲ ಅನ್ನೋದು ಈಗಾಗಲೇ ಸಿದ್ಧ ಅಂತ ವಿಷಯ ಇದೆ. ಈ ವಿಷಯದಲ್ಲಿ ಒಂದು ವೇಳೆ ಡಿ ಕೆ ಶಿ ಅವರು ಇದೆಲ್ಲ ಮಾಡಿದ್ರೆ ನನಗೆ ಸಿಗ್ಬೋದು ಅಂತ ಏನಾದರೂ ಮಾಡ್ತಾ ಹೊರಟಿದ್ರೆ ಮಾಡಲಿಲ್ಲ ಅಂತ ಅನ್ನಿಸ್ತದೆ. ಯಾಕಂದ್ರೆ ಇಲ್ಲೇ ಅವ್ರ ವಿರೋಧಿಗಳು ಸಾಕಷ್ಟಿದ್ದಾರೆ. ಜೊತೆಗೆ BJP ಅಂತ ಮೊದಲನೇ ದೊಡ್ಡ ವೈರಿ, ಎರಡನೇದಾಗಿ ಅವ್ರ ಜೊತೆಗಿಂದ ಕಾಂಗ್ರೆಸ್ನಲ್ಲಿ ಅನೇಕ ವಿರೋಧಿಗಳಿದ್ದಾರೆ. ಅವರು ಸಹಿತ ಇದನ್ನು ಸಾಧಿಸಿ ಇನ್ನೊಬ್ಬರನ್ನು ಹಾಕಿ ಹೊಡೆಯುವಂಥ ಸಾಧ್ಯತೆಗಳು ಇದ್ದಾವೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸ್ಥಾನ CM ಸ್ಥಾನ ಬೇಕೇ ಅನ್ನೋದು ಹಠ ಮಾಡೋದ್ರಿಂದ ಏನು ಲಾಭ ಇಲ್ಲ. ಯಾಕಂದರೆ ಈಗ ಎಲ್ಲರೂ ಚರ್ಚೆ ಮಾಡಿದ್ವಿ, ಸಿದ್ದರಾಮಯ್ಯನವರು ಸುಲಭವಾಗಿ ಮುಖ್ಯಮಂತ್ರಿ ಸೀಟನ್ನು ಬಿಟ್ಟು ಕೊಡೋದಿಲ್ಲ ಅನ್ನುವಂಥ ಮಾತನ್ನು. ಹೀಗಾಗಿ ಈ ಚಿಕ್ಕಾಟ ಮಾಡೋಕ್ಕಿಂತಲೂ 2028ರವರೆಗೆ ಒಳ್ಳೆಯ ಆಡಳಿತ ಕೊಟ್ಟು ಹೋಗೋದು ಕಾಂಗ್ರೆಸ್ ಮತ್ತು ಡಿ ಕೆ ಶಿ ಅವರ ಭವಿಷ್ಯದ ದೃಷ್ಟಿಯಿಂದ ಭಾಳ ಒಳ್ಳೆಯದು. ಯಾಕಂದರೆ ಸಿದ್ದರಾಮಯ್ಯವ್ರಿಗೆ ಭವಿಷ್ಯ ಮೋಸ್ಟ್ಲಿ ಅವ್ರ ಮಕ್ಕಳಿಗೂ ಅಂತ ಇಲ್ಲ, ಅವ್ರ ಮಕ್ಕಳಂತ ಯಾರು ಬರೋ ಸಾಧ್ಯತೆಗಳಿಲ್ಲ. ಯತೀಂದ್ರವರಿಗೂ ಆಸಕ್ತಿ ಇಲ್ಲ ಮುಖ್ಯಮಂತ್ರಿ ಸ್ಥಾನದ ಬಂದಾಗ. ತಮ್ಮ ತಂದೆಯವರು ಇರಲಪ್ಪ ಅನ್ನುವಂಥ